ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಬೇಸಿಗೆ ಬಂದಿದೆ, ಬಿಸಿಲು ಜಾಸ್ತಿ. ಊಟಕ್ಕಿಂತನೂ ಜ್ಯೂಸು, ಮಜ್ಜಿಗೆ, ಅದು ಇದು ಅಂತಾನೆ ನೀರಿನ ಅಂಶನೇ ನಾವು ಜಾಸ್ತಿ ತೊಗೊತೀವಿ. ಇವಾಗ ಎಲ್ಲರೂ ಅಷ್ಟೇ ಎಳ್ನೀರು, ವಿಧವಾದಂಥ ಡಿಫ್ರೆಂಟಾಗಿ ಜ್ಯೂಸುಗಳನ್ನ ಟ್ರೈ ಮಾಡ್ತಾ ಇರ್ತೀರಿ. ಹಾಗೆ ನಾನು ಕೂಡ ಇವತ್ತು ನನ್ನ ಮಗಳು ಹೇಳ್ಕೊಟ್ಟ ರೀತಿ ಮಜ್ಜೂಟ ಮಾಡ್ತಾಯಿದ್ದೀನಿ. ಅವ್ರ ಕಾಲೇಜ್ನಲ್ಲಿ ಸೇಲ್ಸ್ ಡೇ ಇದ್ದಿದ್ದರಿಂದ ಅವ್ರ ಫ್ರೆಂಡ್ಸು ಟ್ರೈ ಮಾಡಿದ್ರಂತೆ. ನನ್ನ ಮಗಳು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಬಂತು, ನೀನು ಕೂಡ ಮನೆಯಲ್ಲಿ ಟ್ರೈ ಮಾಡಮ್ಮ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಈ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನಾನು ಈಗ ಫಸ್ಟು ಒಂದು ಚಿಕ್ಕ ಹೊರಳ್ಕಲ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಹಾಗೆ ನಿಂಬೆ ಹಣ್ಣಿನ ಸ್ಲೈಸ್ ಹಾಕಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಈಗ 2 ಲೋಟ ತೊಗೊಂಡಿದ್ದೀನಿ. ಅದರೊಳಗೆ ಈ ಮಿಂಟ್ಸ್ ಚಾಕ್ಲೇಟ್ ಬರುತ್ತಲ್ಲ, ಅದು ಟೇಸ್ಟಿಗೆ ತುಂಬ ರುಚಿ ಕೊಡುತ್ತೆ. ಅದನ್ನು ಹಾಕ್ಕೊಂಡಿದ್ದೀನಿ. ಸುಮಾರು ಒಂದೊಂದು ಲೋಟಕ್ಕೆ 4 ಮಿಂಟ್ ಚಾಕ್ಲೇಟ್ನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಜಜ್ಕೊಂಡಿರೋ ಅಂಥ ಪುದೀನ, ನಿಂಬೆಹಣ್ಣು ಸ್ಲೈಸಸ್ನ ಹಾಕ್ಕೊಂಡು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನು ಸಬ್ಜಾ ಬೀಜ ಅಂದರೆ ಕಾಮಕಸ್ತೂರಿ ಬೀಜನ ನೆನೆಸ್ಕೊಂಡಿದ್ದೆ. ಅದನ್ನು ಕೂಡ ಒಂದೊಂದು ಸ್ಪೂನ್ ಹಾಕ್ಕೊಂಡು ರುಚಿಗೆ ಪೆಪ್ಪರ್ ಪೌಡರು ಹಾಗೆ ಚಾಟ್ ಮಸಾಲೆ ಕೂಡ ಸೇರಿಸ್ಕೊಂಡು ಜೊತೆಗೆ ತಣ್ಣಗಿರೋ ಅಂಥ ಐಸ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಂಡಿರಬೇಕು. ಇದೇ ಮೇನ್ ಇಂಗ್ರೀಡಿಯೆಂಟ್ಸು. ತುಂಬ ಕೋಲ್ಡ್ ಆಗಿದ್ದರೆ ಚೆನ್ನಾಗಿರತ್ತೆ. ಈಗ ಬಿಸಿಲಿಗೆ ಕೋಲ್ಡಾಗಿರೋ ಜ್ಯೂಸ್ಗಳನ್ನೇ ಎಲ್ಲರೂ ಲೈಕ್ ಮಾಡ್ತಾರೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆದರೆ ಈ ರೆಸಿಪಿಗೆ, ಈ ಜ್ಯೂಸ್ಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್. ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ನ ಸೇರಿಸ್ಕೊಂಡು ಈಗ ಅಂಗಡಿಯಲ್ಲಿ ರೆಡಿಮೇಡಾಗಿ ಸಿಗೋ ಅಂಥ ಸ್ಪ್ರೈಟ್ನ ಹಾಕ್ತಾ ಇದ್ದೀನಿ. ಈಗ ರೆಡಿಯಾಗಿದೆ. ಇದರ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ನಿಂಬೆಹಣ್ಣು ಸ್ಲೈಸಸ್ನ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ನನ್ನ ಮಗಳು ಕಾಲೇಜಲ್ಲಿ ಮಾಡಿರುವಂಥ ರೆಸಿಪಿನ ನಾನು ಟ್ರೈ ಮಾಡಿದ್ದೀನಿ. ನಮ್ಮ ಯಜಮಾನರು, ನಾನು, ನನ್ನ ಮಗಳು 3 ಜನನೂ ಟೇಸ್ಟ್ ಮಾಡ್ತಾಯಿದ್ದೀವಿ. ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಕೊಟ್ಟಿದ್ದೀನಿ. ನಮ್ಮ ಯಜಮಾನರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಅವ್ರು ಸಿಗೋದೇ ನನಗೆ ಅಪರೂಪ. ಭಾನುವಾರ ರಜೆ ಇದ್ದಿದ್ದ ಕಾರಣ ಮಾಡಿದ್ದೆ. ಟೇಸ್ಟ್ ಮಾಡ್ತಾಯಿದ್ದಾರೆ. ನನ್ನ ಮಗಳು ಟೇಸ್ಟ್ ಮಾಡ್ತಾಯಿದ್ದಾಳೆ, ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ. ನಮಸ್ತೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.